ಹಲೋ ಹಲೋ ಏಯ್ ಏ ಮರೇ ಯಾವ ಕ್ಲಾಸು ಯಾವ ಕ್ಲಾಸು ಒಂದೇ ನೀನ್ ಯಾವ ಕ್ಲಾಸು? ನ್ಯೂಲಿ ಅಪಾಯಿಂಟೆಡ್. ನ್ಯೂಲಿ ಅಪಾಯಿಂಟ್? ಯಾವ ಇಯರ್? ಥರ್ಡ್ ಇಯರ್ ಇಂಜಿನಿಯರಿಂಗ್. ಅದು ನ್ಯೂಲಿ ಅಪಾಯಿಂಟ್ ಅಲ್ಲಪ್ಪ, ಓಲ್ಡ್ ಅಪಾಯಿಂಟ್. ಏನ್ ನಿನ್ನ ಹೆಸರು? ರಾಜಕುಮಾರ್. ರಾಜ್ಕುಮಾರ? ಹಲೋ ಹಲೋ ಕೈತಿಗೆ ಬೈದೆ ಬೈ, ನಿನ್ನ ಹೆಸರೇನು? ಐ ಆಮ್ ಚಿಂಟು, ಐಕಾನ್ ಆಫ್ ಕರ್ನಾಟಕ. ಚಿಂಟು ತರ ಇದೆಯಾ ನೀನು? ಮತ್ತೆ ಹೆಂಗಿದ್ದೀನಿ? ಉಲ್ಟು ತರ ಇದ್ಬಿಟ್ಟು ಚಿಂಟು ಅಂತ ಹೆಸರು ಇಟ್ಕೊಂಡಿದ್ಯಾ? ಅದ್ ಸರಿ, ಎಷ್ಟನೇ ಕ್ಲಾಸ್ ಅಂತ ಮರ್ಯಾದಿಂದ ಹೇಳಮ್ಮ. ಏಯ್, ಯಾರ ಮೇಲೆ ಕೈ ಹಾಕ್ತೀಯ? ಐ ಆಮ್ ಅ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್. ಈ ಹುಟ್ಟು ಪ್ರಿನ್ಸಿಪಲ್, ಈ ಒಟ್ಟು ಪ್ರಿನ್ಸಿಪಲ್, ಈ ಟಿ ಶರ್ಟ್, ಈ ನಿಕ್ಕರ್, ಈ ಶೂ. ಪ್ರಿನ್ಸಿಪಲ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕು? ಸೊಟ್ಟು ಬುಟ್ಟು ಹಾಕೊಂಡು ಫುಲ್ ಸೊಫಿಸ್ಟಿಕೇಟೆಡ್ ಆಗಿರ್ಬೇಕು. ನೀನ್ ನೋಡಿದ್ರೆ ಟಿ ಶರ್ಟ್ 3/4 ನಿಕ್ಕರ್ ಹಾಕೊಂಡು ಒಳ್ಳೆ ಲೋಪರ್ ಇದ್ದಂಗೆ. ಪ್ರಿನ್ಸಿಪಲ್ ಹೇಳಿಲ್ಲ. ಗುಡ್ ಮಾರ್ನಿಂಗ್ ಸರ್. ಯಾರು ಅವನು? ನ್ಯೂ ಕಮರ್ ಸ್ಟೂಡೆಂಟ್ ಸರ್. ಇಡಿಯಟ್. ಓಲ್ಡ್ ಬ್ಯಾಚ್ ನ್ಯೂ ಕಮರ್ ಅಂತೆ. ಯಾರು? ಮತ್ತೆ ನೋಡು, ನಮ್ ಕಾಲೇಜ್ ಪ್ರಿನ್ಸಿಪಲ್ ಕಮ್ ಚೇರ್ಮನ್. ತಪ್ಪಾಗೈತೆ ನನ್ಗೆ ಗೊತ್ತಾಗಿಲ್ಲ. ನಿಮ್ಮ ಡ್ರೆಸ್ ಹೋಗಿತ್ತು, ನಿಮ್ ಕರಡಿ ಟೋಪಿ ನೋಡ್ಬಿಟ್ರೆ ಕಡೆಗೆ ಅಸಹ್ಯವಾಗಿ ಕಂಡುಬಿಟ್ರಿ ಸರ್. ಆಯ್ತು, ಹೋಗೋ ಕ್ಲಾಸ್ಗೆ ನಡೆಯೋ. ಏಯ್ ಬರಲಿ, ಕಾಲೇಜಿಗೆ ಹೊಸ್ಬತಾನೆ. ಹೌದು ಸರ್. ಬಡ್ಡಿಗೆ ಕಾಸು ಗೀಸ್ ಬೇಕು ಅಂದ್ರೆ ಕೇಳು, ಕೊಡ್ತೀನಿ. ಬಡ್ಡಿಗೆ ಕಾಸ? ಕಾಲ್ ದ ಕಸ್ಟಮರ್ಸ್. ನಂಬರ್ 1. ನಮಸ್ಕಾರ ಸರ್. ಹೆಸರು? ಅಂಜಪ್ಪನ್ ಮಗ ಗುಂಜಪ್ಪ ಸರ್. ಎಷ್ಟು ಗಿಂಜಿ ಬೇಕಪ್ಪ? 50,000 ಸರ್. ಬಡ್ಡಿ ಎಷ್ಟು ಗೊತ್ತು ತಾನೆ? ಎಷ್ಟಾದ್ರೂ ಪರವಾಗಿಲ್ಲ ಸರ್. ಅಲ್ಲೇ ಬಡ್ಡಿ ಪ್ರಾಂಪ್ಟ್ ಕಟ್ಟುಗಳು ಕೂಡ ಇಷ್ಟು ಕಾನ್ಫಿಡೆನ್ಸ್ ಆಗಿರಲ್ಲ ಕಣೆ. ಏನಾದ್ರೂ ನನ್ನ ಮಗನೇ ಉಡಾಫೆ ಮಾಡಕ್ ನೋಡ್ದೋ, ನಿನ್ನ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ, ನಾನು ಅದನ್ನ ಅಮ್ಮಕ್ ಬಿಡ್ತೀನಿ. ಓಕೆ ಸರ್. ಓಕೆ ಸರ್. ಕೊಡ, ದುಡ್ಡು ಕೊಡ, ಅಮ್ಮಕೊಂಡು ಹೋಗಪ್ಪ. ಬಡ್ಡಿ ಕರೆಕ್ಟ್ ಆಗಿ ಕಟ್ಬೇಕು. ಕಟ್ತೀನಿ. ಆಯ್ತು, ಹೋಗ. ನೆಕ್ಸ್ಟ್. ನಮಸ್ಕಾರ ಸರ್. ಏನ್ ಹೆಸರು? ಉಮಾ. ಏನಿವನು ಬೇರೆ ತರನೇ ಇದ್ದಾನಲ್ಲೋ. ಲೇ, ಉಮೇಶ ಇಲ್ಲ ಉಮಾಶ್ರೀನಾ? ಉಮೇಶ ಸರ್. ಬಿಟ್ರೆ ಉಮ್ಮಾನೇ ಕೊಟ್ಬಿಡ್ತಾನೆ. ಎಷ್ಟು ಬೇಕಾ? ಬರೀ 25,000 ಸರ್. 25,000 ಯಾಕೋ ಸರ್? ನಿಮ್ಗೆ ರೀಸನ್ ಬೇಕಾ ಇಲ್ಲ ಬಡ್ಡಿ ಬೇಕಾ ಸರ್? ಈಗ ಬಡ್ಡಿ ಬೇಕು, ಆಮೇಲೆ ರೀಸನ್ ಹೇಳಿದ್ರೆ ಗೊತ್ತು ತಾನೆ? ಗೊತ್ತು ಸರ್. ಕೊಡ, ದುಡ್ಡು ಕೊಡ. ತಿಂಗಳ ನಡಿ ರೂಮ್ಗೆ. ನೆಕ್ಸ್ಟ್ ಪ್ರೆಸೆಂಟ್ ಸರ್. ಕಾಣ್ತಾನೆ ಇಲ್ವಲ್ಲ? ಏನ್ ಹೆಸರು? ರಾಜ್ಕುಮಾರ್ ಅಲಿಯಾಸ್ ರಾಜ್. ಎಷ್ಟು ಬೇಕು? 1 ಲಕ್ಷ. ಯಾಕೋ? ಎಫ್ ಬಿಲಿ ನನ್ಗೊಂದು ಹುಡುಗಿ ಪರಿಚಯ ಆದ್ಲು ಸರ್. FB ಲಿ? ಹ್ಞೂ ಸರ್. ಅವಳ ಗೋವಾ ಕರ್ಕೊಂಡು ಹೋಗಿ ಕೆಸನು ಆಡಿ ಹಂಗೆ ಬೀಚಲ್ಲಿ ಬಿದ್ದು ಸ್ವಿಮ್ಮಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಬೋಣ ಅಂತ ಹೋಗ್ತಾ ಇದ್ದೀನಿ ಸರ್. ನೀನು ಗೋವಾಗ ಹೋಗಿ ಅವಳ ಜೊತೆ ಸ್ವಿಮ್ಮಿಂಗ್ ಮಾಡಿದ್ಮೇಲೆ ನಂಗಾನೇ ವಾಪಸ್ ಬರೋದು ಅಂತ ನನ್ಗೆ ಗೊತ್ತು. ಅವಳು ನಿನಗೆ ಮುಂಡಾಯಿಸ್ತಾಳೆ, ನೀನ್ ನನಗೆ ಮುಂಡಾಯಿಸ್ಬೇಕು ಅಂತ ಬಂದಿದ್ಯಾ ಸರ್? ಹಾ, ನಮ್ದು ಜೋಡಿ ಜಮೀನ್ದಾರ್ ವಂಶ. ಓಹೋ, ಎಲ್ರು ಎತ್ತಿನ ಮೇಯಿಸ್ತಾ ಇದ್ರೆ ನಾವು ಆನೆನೇ ಮೇಯಿಸ್ತಾ ಇದ್ದೋ ಸರ್. ಹುಷಾರು, ಗೋವಾದಿಂದ ಬಂದ್ಮೇಲೆ ಎಮ್ಮೆ ಮೇಯ್ಸಕ್ ಹೋಗ್ಬಿಟ್ಯಾ? ನೋಡೋ, ನೀನು ಗೋವಾಗಾದ್ರೂ ಹೋಗು, ಗೋಲ್ಕೊಂಡಾಗಾದ್ರೂ ಹೋಗು, ದುಡ್ಡು ಕರೆಕ್ಟಾಗಿ ವಾಪಸ್ ತಂದ್ಕೊಡು. ಅಲ್ಲ, ಟೂರ್ ಹೋಕೆ ನಿನಗೆ ರಜಾನೇ ಇಲ್ವಲ್ಲ ಸರ್? ದುಡ್ಡೇ ಕೊಟ್ಮೇಲೆ ರಜಾನು ಕೊಟ್ಟಂಗೆ ಸರ್. ಅಟೆಂಡೆನ್ಸ್ ಬರ್ಕೊಳ್ಳಿ ಸರ್. ಪರ್ಮನೆಂಟ್ ಆಗಿ ರಜಾ ಸಿಗೋ ಚಾನ್ಸ್ ಇದೆ. ಬತ್ತಿ ಸರ್. ಬಡ್ಡಿ ಕರೆಕ್ಟ್ ಆಗಿ ತಂದು ಕಟ್ಬಿಡ್ಬೇಕು. ನಮ್ ದೊಡ್ಡಮ್ಮವರು ಯಾರು? ಮಾರಿ ಮುತ್ತು, ಅವ್ರು ಕೊಡ್ತಾರೆ ಬಿಡಿ ಸರ್. ಆಯ್ತು, ಹೋಗಪ್ಪ. ಬರ್ಲಿ ಸರ್. ನಮಸ್ಕಾರ. ಬತ್ತಿ ಸರ್. ಇವನೇ ಓರಿ ಮುತ್ತು ಇದ್ದಂಗವನೇ. ಏನೋ ಇದು? ಏನ್ ಮಗ ಇದು? ದೇವಸ್ಥಾನ ಮುಂದೆ ಪುಳಿಯೋಗರೆಗೋಸ್ಕರ ಒಳ್ಳೆ ಬರಿಗಟ್ಟೋರ್ ತರ ನಿಂತಿದ್ದಾರೆ. ಇಟ್ಸ್ ಎ ಮಿರಾಕಲ್. ಅವರು ನಮ್ ತರನೇ ಮಗ ಅಲ್ವಾ? ಓಲ್ಡ್ ಕಸ್ಟಮರ್ ಎಲ್ಲ ಬ್ರೇಕ್ ತಗೊಳ್ಳಿ. ನ್ಯೂ ಕಸ್ಟಮರ್ ಯಾರಿದ್ದೀರಾ? ಸರ್. ಸರ್, ನ್ಯೂ ಕಸ್ಟಮರ್ಸ್. ನಮಸ್ಕಾರ ಕಂದಮ್ಮಗಳ. ನಾನಿರದೇ ದುಡ್ಡು ಕೊಡಕ್ಕಪ್ಪ. ಎಷ್ಟು ಬೇಕು ಚಿನ್ನ ಮರಿಗಳೇ? 2 ಲಕ್ಷ ಸರ್. ಲಕ್ಷಕ್ಕೆ 20,000 ಬಡ್ಡಿ, ಗೊತ್ತು ತಾನೇ? ವರ್ಷಕ್ಕ ಸರ್? ನಿಮ್ಮ ತಾತ ಕೋಆಪರೇಟಿವ್ ಬ್ಯಾಂಕ್ ಇಡ್ತಾನಲ್ಲ, ಅಲ್ಲೂ ಕೇಳಿವಂತೆ. ಏಯ್, ನಿಮ್ಮ ಕಿಡ್ನಿನ ಮಾರಿದ್ರು ಚಿಂತೆ ಇಲ್ಲ, ಬಡ್ಡಿ ಮಾತ್ರ ಕರೆಕ್ಟ್ ಆಗಿ ಕಟ್ಬಿಡ್ಬೇಕು. ಬಡ್ಡಿ ಮಕ್ಕಳು. ಅದು ಓಕೆ ಸರ್. ನಂಗೆ ಒಂದೇ ಒಂದು ಡೌಟ್. ಏನಾದ್ರೂ ಆಕ್ಸಿಡೆಂಟ್ ಅಲ್ಲೋ ಇಲ್ಲ ಕಾಮಾಲೆ ರೋಗ ಬಂದು ನಿಗರ್ಕೊಂಡ್ಬಿಟ್ರೆ ಬಡ್ಡಿ ಯಾರು ಕಟ್ಲಿ? ಕಾರ್ಪೊರೇಷನ್ ಕಟ್ಬಿಡಪ್ಪ. ಯಾಕೆ ಮಕ್ಕಳಲ್ಲಿ ನೋಡಿದ್ದೀನಿ. ಇದನ್ನ ತಳಿ ಬಾಯಿಗೆ ಹಾಕೋ ಅವನಿಗೆ. ದುಡ್ಡು ಕೊಡೋ ನಾನು ನನ್ನೇ ಕಿಂಡಲ್ ಮಾಡ್ತೀಯ? ಇವನ್ನ ಬಿಟ್ಟಾಕಿ ಸರ್. ಸರ್ ಪ್ಲೀಸ್, ದುಡ್ಡು ಬೇಕು ಸರ್, ಸ್ವಲ್ಪ ಅರ್ಜೆಂಟ್ ಇದೆ. ತರಲೇ ನನ್ನ ಮಕ್ಕಳು ತಂದು. ಆದ್ರೂ ಸ್ವಲ್ಪ ಡೀಸೆಂಟ್ ಆಗಿದ್ದೀರಾ? ಕೊಡ, ದುಡ್ಡು ಕೊಡ. ಥ್ಯಾಂಕ್ಸ್ ಗುರು. ಥ್ಯಾಂಕ್ ಯು ಸರ್. ಲೇ, ಯಾವುದಕ್ಕೂ ಸೈನ್ ಮಾಡಿಸ್ಕೊಂಡಿಲ್ಲ. ಅಮುಕ್ ಬಿಡೋಣ ಅಂತ ಏನಾದ್ರು 4 ಜನ ಯೋಚನೆ ಮಾಡಿದ್ರು, ನಿಮ್ಮ ಸರ್ಟಿಫಿಕೇಟ್ ನನ್ನ ಹತ್ರನೇ ಇದೆ. ಅರದು ಬಿಡ್ತೀನಿ. ತಗೋ, ಈ ವರ್ಷ ಕಾಲೇಜ್ ಫೀಸ್ ನಿಂದೆ ಡ್ಯೂ ಇರೋದು. ಹೋಗಿ ಕಟ್ಟು, ಇಲ್ಲ ಅಂದ್ರೆ ಸುಮ್ಮನೆ ಫೈನು. ಥ್ಯಾಂಕ್ಸ್ ಕಣ್ರು.
ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಸಿಟ್ ಡೌನ್. ಲೇ ಡಬ್ಬಗಳ, ನಮ್ಮ ಇಂಡಿಯಾ ಜನಸಂಖ್ಯೆನಲ್ಲಿ, ಅದೇ ಬುದ್ಧಿವಂತಿಕೆಯಲ್ಲಿ ನಮ್ಮ ಇಂಡಿಯಾ, ಆದ್ರೆ ಎಂಟೈರ್ ವರ್ಲ್ಡ್ ಮ್ಯಾಪ್ ಅಲ್ಲಿ ನಮ್ಮ ಇಂಡಿಯಾ ಯಾಕ್ಲೋ ಚಿಕ್ಕದು? ಏನೇ ಸುಶೀಲಾ ಕರ್ಪಿ, ಏನ್ ಹೇಳು? ಲೇ ಹೆಸರುಗಳ ತೆಮ್ಮೆ, ಏನಾದ್ರು ಬೊಗಳು? ಸರ್ ಚೇಂಜ್ ಮಾಡ್ಬೇಕು ಸರ್. ಏನಪ್ಪ? ಮ್ಯಾಪ್ ಸರ್. ಲೇ ಅಡ್ಕಸ್ವಿ, ಇಷ್ಟೊಂದು ಬುದ್ಧಿವಂತಿಕೆಯಲ್ಲಿ ಮಾತಾಡೋ ನೀನು ನಿನ್ನೆ ರಾತ್ರಿ ಫೇಸ್ಬುಕ್ ಚಾಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲಿದ್ಯಾ? ಯಾರ ಜೊತೆ ಇದ್ಯಾ? ಆ ಕಡೆ ಮಲಗ್ತ್ಯಾ, ಈ ಕಡೆ ಮಲಗ್ತ್ಯಾ, ಬೆಡ್ಶೀಟ್ ಹಾಕೊಂಡು ಮಲಗ್ತ್ಯಾ, ಇಲ್ಲ ಬೇರೆ ಬಾಡಿ ಮಲಗ್ತ್ಯಾ ಅಂತ ನೀನ್ ಕೇಳ್ತಾ ಇದೆಯಲ್ಲ. ಏನ್ ಸರ್ ಹುಡುಗಿ ಫೋಟೋ ಹಾಕಿ ನನಗೆ ಚೀಟ್ ಮಾಡ್ತಿರಲ್ಲ ಸರ್ ನೀವು. ಆ ನಾಯಿ ಏನಾಗಿದ್ಯಮ್ಮ? ನಾ ಬಂದ್ ಮಲಗಿಸ್ಲಾ, ಲಾಲಿ ಹಾಡು ಹೇಳ ಅಂತ ಕೇಳುತ್ತೆ. ಈ ನಾಯಿ ಈ ಪತ್ರೊಳ್ಳಿಗೆ ವೈನ್ ಬೇಕಾ, ಬಿಯರ್ ಬೇಕಾ, ಐಸ್ ಕ್ರೀಮ್ ಬೇಕಾ, ನೀ ತಿಂತೀಯಾ ಇಲ್ಲ ನಾ ತಿನ್ನಿಸ್ಲಾ ಅನ್ನತ್ತೆ. ನಿನ್ನ ಬಾಯಿ ಹುಳ ಬಿಳ. ಲೇ ಸೂಪರ್ ಸುಪನಾತಿ, ಆ ಬೀದಿ ನಾಯಿ ನಿನಗೆ 250 ಸಲ ಫೋಟೋ ಹಾಕಿ ರಿಕ್ವೆಸ್ಟ್ ಕೇಳ್ತಲ್ಲೇ, ಅಟ್ಲೀಸ್ಟ್ ಒಂದು ಲೈಕ್. ಅದೇ ರಣಬೀರ್ ಕಪೂರ್ ಫೋಟೋ ಹಾಕಿದ ತಕ್ಷಣ ಇಮಿಡಿಯೇಟ್ ಲೈಕಾ? ನೀನು ಚಂಗುಲ್ ರಾಣಿ, ನಿನಗೆ ಅಮೀರ್ ಖಾನೇ ಬೇಕಾ? ಯಾಕೆ ನಮ್ ಕನ್ನಡದಲ್ಲಿರೋ ಕಿಚ್ಚ ಸುದೀಪ್ ಇಷ್ಟ ಆಗಲ್ವಾ? ಕಿತ್ತೋದ್ ನನ್ನ ಮಕ್ಳ ಲೈಕ್ ಕಾಮೆಂಟ್ಸ್ ಬರ್ಬೇಕಾಗಿರೋದು ಫೇಸ್ಬುಕ್ ಅಲ್ಲಿ ಅಲ್ವೋ, ರಿಯಲ್ ಲೈಫ್ ಅಲ್ಲಿ. ಆಯ್ತಪ್ಪ, ಎಲ್ಲರಿಗೂ ನಿಮ್ಮಿದಕ್ಕೂ ನಮಸ್ಕಾರ. ಆಳಗೋಗಿ ಮುಡಿಯವ.